ನಮಸ್ಕಾರ, ನನ್ನ ಹೆಸರು ಅರ್ಚನಾ. ನಾನು ಹನುಮಾನ್ ಭಂಡಾರ ಅಂತ ಹೋಟೆಲ್ ನಡೆಸ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಸಿಂಗಪೂರ್ ನೂಡಲ್ಸ್ ಮಾಡೋದು ಹೇಳ್ಕೊಡ್ತೀನಿ. ಸಿಂಗಪೂರ್ ನೂಡಲ್ಸ್ಗೆ ಬೇಕಾಗಿರುವ ಸಾಮಗ್ರಿಗಳು: ಬೇಯಿಸಿರುವ ನೂಡಲ್ಸ್, ಎಲೆಕೋಸು ಮತ್ತು ಕ್ಯಾರೆಟ್ ಉದ್ದ ಹೆಚ್ಚಿಕೊಂಡಿರಬೇಕು, ಕ್ಯಾಪ್ಸಿಕಮ್, ಗೋಡಂಬಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಉಪ್ಪು, ರೆಡ್ ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಪನ್ನೀರ್, ಸ್ಪ್ರಿಂಗ್ ಆನಿಯನ್, ವೈಟ್ ಪೆಪ್ಪರ್ ಪೌಡರ್. ಆಮೇಲೆ ಒಂದು ಆಯಿಲ್ ಮಾಡ್ಕೊಂಡಿದ್ದೀವಿ. ರೆಡ್ ಚಿಲ್ಲಿ ಪೌಡರ್ ಮತ್ತು ಒಂಚೂರು ಅರ್ಶಿನದ ಪುಡಿ ಹಾಕ್ಕೊಂಡು ಮಾಡ್ಕೊಂಡಿರುವಂಥ ಆಯಿಲ್, ಕಲರ್ಗೋಸ್ಕರ. ಸಿಂಗಪೂರ್ ನೂಡಲ್ಸ್ ಯೆಲ್ಲೋ ಕಲರ್ ಇರುತ್ತೆ, ಆ ಪರ್ಪಸ್ಗೋಸ್ಕರ ಈ ಆಯಿಲ್ ರೆಡಿ ಮಾಡ್ಕೊಂಡಿದ್ದೀವಿ. ಬನ್ನಿ ಇವಾಗ ಸಿಂಗಪೂರ್ ನೂಡಲ್ಸ್ ಶುರು ಮಾಡೋಣ. 5 ಟೇಬಲ್ ಸ್ಪೂನು ಆಯಿಲ್ ಹಾಕೋಬೇಕು. ಸ್ವಲ್ಪ ಆಯಿಲ್ ಜಾಸ್ತಿ ತೊಗೋಬೇಕು. ಕಡಾಯಿ ಫುಲ್ಲು ಹಾಟ್ ಆಗಿರಬೇಕು. 1 ಚಮಚ ಹಸಿಮೆಣಸಿನ್ಕಾಯಿ, 1 ಚಮಚ ಶುಂಠಿ, 1 ಚಮಚ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಒಂದು ಕಪ್ ಈರುಳ್ಳಿ, ಒಂದು ಕಪ್ ಪನ್ನೀರ್ ಉದ್ದಕ್ಕೆ ಹೆಚ್ಕೊಂಡಿರೋದು, ಒಂದು 10 ಗೋಡಂಬಿ, ಪನ್ನೀರ್ ಒಂದು ಸ್ವಲ್ಪ ಬ್ರೌನ್ ಆಗ್ತಿದ್ದ ಹಾಗೆ, ಲೈಟ್ ಬ್ರೌನ್ ಆಗ್ತಿದ್ದಂಗೆ ಕ್ಯಾಪ್ಸಿಕಮ್, 1 ಕಪ್ ಕ್ಯಾಪ್ಸಿಕಮ್, 1 ಕಪ್ ಕ್ಯಾರೆಟ್ ಮತ್ತು ಎಲೆಕೋಸು ಹೆಚ್ಕೊಂಡಿರೋದು. ಸ್ವಲ್ಪ ಉಪ್ಪು ಹಾಕಬೇಕು, ರುಚಿಗೆ ತಕ್ಕಷ್ಟು. ಒಂದು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ರಾ ನೂಡಲ್ಸು. ಈ ನೂಡಲ್ಸ್ನ ಒಂದು ದೊಡ್ಡ ಡಬ್ರಿನಲ್ಲಿ ವಾಟರ್ ಹಾಕಿ ಬಾಯ್ಲಿಂಗ್ ಬಂದ ಮೇಲೆ ಸ್ವಲ್ಪ ಸಾಲ್ಟ್ ಮತ್ತು ವಿನಿಗರ್ ಹಾಕ್ಬಿಟ್ಟು ಬಾಯ್ಲ್ ಮಾಡ್ಕೋಬೇಕು. ಇದು 80% ಕುಕ್ ಆದ ತಕ್ಷಣ ವಾಟರ್ನ ಸ್ಟ್ರೈನ್ ಮಾಡಿಬಿಡಿ. ದಟ್ಸ್ ಇಟ್. ಆಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಆವಾಗ ಈ ಥರ ನಿಮಗೆ ಉದ್ರುದ್ರಾಗೆ ಬರುತ್ತೆ. ಈಗ ಈ ಫ್ರೈ ಮಾಡಿರೋ ವೆಜಿಟೇಬಲ್, ಪನ್ನೀರ್ ಎಲ್ಲದಕ್ಕೂ ನೂಡಲ್ಸ್ ಮಿಕ್ಸ್ ಮಾಡೋಣ. ಗ್ಯಾಸ್ 1 ಮಿನಿಟ್ ಆಫ್ ಮಾಡ್ಕೊಳ್ಳೋಣ. ಒಂದು ಚಮಚ ರೆಡ್ ಚಿಲ್ಲಿ ಸಾಸ್, 1 ಚಮಚ ಗ್ರೀನ್ ಚಿಲ್ಲಿ ಸಾಸ್, 1 ಚಮಚ ವೈಟ್ ಪೆಪ್ಪರ್ ಪೌಡರ್, ಆಮೇಲೆ ಆಯಿಲ್ಗೆ ನಾವು ಅರಿಶಿನ ಮತ್ತು ಚಿಲ್ಲಿ ಪೌಡರ್ ಮಿಕ್ಸ್ ಮಾಡ್ಕೊಂಡಿರೋದು 1 ಚಮಚ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಏಕೆಂದರೆ ಫಸ್ಟ್ ನಾವು ವೆಜಿಟೇಬಲ್ಗೆ ಉಪ್ಪು ಹಾಕ್ಕೊಂಡಿರ್ತೀವಿ, ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕಬೇಕು.
ಆವಾಗಲೇ ನಾವು ಸ್ಟವ್ ಆಫ್ ಮಾಡಿದ್ದೆ ಇದೆಲ್ಲನೂ ಸಾಸ್ ಎಲ್ಲ ಹಾಕುವಾಗ. ಇವಾಗ ಎಲ್ಲ ಸಾಸ್ ಎಲ್ಲ ಹಾಕಾಗಿದೆ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ನಾವು ಗ್ಯಾಸ್ನ ಆನ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ಸಿಂಗಾಪುರ್ ನೂಡಲ್ಸ್ ರೆಡಿಯಾಗಿದೆ. ಇದು ಹೈ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಆ ಬರ್ನ್ಟ್ ಸ್ಮೆಲ್ ಇರಬೇಕು, ಆವಾಗಲೇ ಇದು ಟೇಸ್ಟಿಯಾಗಿರೋದು. ಇವಾಗ ಸ್ಪ್ರಿಂಗ್ ಆನಿಯನಿಂದ ಗಾರ್ನಿಷ್ ಮಾಡೋಣ. ಗಾರ್ನಿಷಿಂಗ್ ಆಗಿದೆ. ಇವಾಗ ಸಿಂಗಾಪುರ್ ನೂಡಲ್ಸ್ ರೆಡಿಯಾಗಿದೆ. ಮನೆಯಲ್ಲಿ ನೀವು ಟೇಸ್ಟ್ ಮಾಡಿ ನೋಡಿ. ಈ ರೆಸಿಪಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಬೇರೆ ರೆಸಿಪಿ ತೊಗೊಂಡು ಬರ್ತೀವಿ. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.